ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಜೇನುತುಪ್ಪನ ಕೆಡದೇ ಇರೋ ರೀತಿ ಪ್ಯೂರ್ ಜೇನುತುಪ್ಪನ ಯಾವ ರೀತಿ ಸ್ಟೋರ್ ಮಾಡಿಡೋದು, ಯಾವ ರೀತಿ ಕಾಯಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಜೇನುತುಪ್ಪನ ನಾನು ಕಾಯಿಸೋಣ ಅಂತ ತೊಗೊಂಡಿದ್ದೀನಿ. ನೋಡಿ, ಯಾವುದೇ ರೀತಿ ಅಂಗಡಿಯಲ್ಲಿ ತಂದಿರೋಂಥ ಜೇನುತುಪ್ಪ ಅಲ್ಲ, ಪ್ಯೂರ್ ಜೇನುತುಪ್ಪ. ನಮ್ಮ ತೋಟದಲ್ಲಿ ಜೇನನ್ನ ಕೊಯ್ದಿದ್ವಿ, ಅದರಿಂದ ತೆಗ್ದಿರೋಂಥ ಜೇನುತುಪ್ಪನ ನಾನು ನಿಮಗೆ ಕಾಯಿಸಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಕಾಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ನೀರು ಚೆನ್ನಾಗಿ ಕಾಯಬೇಕು. ನೋಡಿ, ನೀರನ್ನ ಚೆನ್ನಾಗಿ ಕಾಯೋ ತನಕ ಬಿಟ್ಟು ನಾನು ಇಲ್ಲಿ ಜೇನುತುಪ್ಪನ ಸೋಸಿ ಫಿಲ್ಟ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಕಾಯಿಸಿಕ್ಕೋದ್ರಿಂದ ಎಷ್ಟೇ ದಿನ ಆದರೂ ಜೇನುತುಪ್ಪ ಕೆಡೋದಿಲ್ಲ ಅಂತ ನಮ್ಮ ಮನೆಯಲ್ಲಿ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಆ ನೀರು ಕಾದ ನಂತರ ಆ ಜೇನುತುಪ್ಪದ ಪಾತ್ರೆಯನ್ನು ನೀರಿನ ಒಳಗಡೆ ಇಡ್ತಾ ಇದ್ದೀನಿ. ಡೈರೆಕ್ಟಾಗಿ ನಾವು ಒಲೆ ಮೇಲೆ ಇಟ್ಟು ಕಾಯಿಸ್ಬಾರ್ದು ಜೇನುತುಪ್ಪನ. ಈ ರೀತಿ ಕಾಯಿಸಿದ್ರೆ ಯಾವುದೇ ರೀತಿ ಕೆಡೋದಿಲ್ಲ. ಬಿಸಿಲಿಗೂ ಇಕ್ತಾರೆ, ಬಟ್ ಅದು ಬಿಸಿಲಿಗೆ ಇಕ್ಕೋದ್ರಿಂದ ಅಷ್ಟು ಕ್ಲೀನ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಸೊ ನನಗೆ ಈ ರೀತಿಯೇ ಕಾಯಿಸಿ ರೂಢಿ. ಇದನ್ನು ನಾನು 1 ವರ್ಷ ಸ್ಟೋರ್ ಮಾಡಿ ಇಟ್ಕೋತೀನಿ. ಮಕ್ಕಳಿಗೆ ಕೆಮ್ಮಾದಾಗ, ನೆಗಡಿ ಆದಾಗ ಇದನ್ನು ಒಂದೊಂದು ಸ್ಪೂನ್ ಕೊಟ್ಟರೆ ಕೆಮ್ಮು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡಿ ಇಟ್ಕೋತಾ ಇರ್ತೀನಿ. ಯಾವಾಗಲೂ ಜೇನು ತೋಟದಲ್ಲಿ ಸಿಗ್ತಾ ಇರುತ್ತೆ, ಆವಾಗೆಲ್ಲ ಈ ಥರ ಮಾಡಿ ಇಟ್ಕೋತೀನಿ. ಬೇರೆಯವ್ರು ಕೇಳಿದ್ರೆ ಅವ್ರಿಗೂ ಕೂಡ ಕೊಡ್ತೀನಿ. ನೋಡಿ, ಈ ರೀತಿ ಕಾಯಿಸ್ಬೇಕು. ಇದು ಫುಲ್ಲು ನೊರೆ ಬರುತ್ತೆ, ಅಲ್ಲಿವರೆಗೂ ಕಾಯಿಸ್ಬೇಕು ಇದನ್ನು ಫ್ರೆಂಡ್ಸ್. ನೋಡಿ, ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಮಾಡೋ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ನೀವು ಆರಾಮಾಗಿ ನನ್ನ ವಿಡಿಯೋನ ವೀಕ್ಷಣೆ ಮಾಡ್ಬೋದು ಫ್ರೆಂಡ್ಸ್. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ನೊರೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ಜೇನುತುಪ್ಪನ. ನೋಡಿ, ಈ ಥರ ನೊರೆ ಬರಬೇಕು, ಆವಾಗ ಜೇನುತುಪ್ಪ ಕಾದಿದೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಕ್ಸ್ಗೆ, ಸ್ಟೀಲ್ ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಓಕೆ, ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡಿ, ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಬೇಕಾದಾಗ ಮಕ್ಕಳಿಗೆ ಯೂಸ್ ಮಾಡ್ತೀನಿ, ಮಕ್ಕಳಿಗೆ ಕೊಡ್ತೀನಿ. ಒಂದೊಂದು ಸ್ಪೂನ್ ಕೊಟ್ಟರೆ ಸಾಕು ಕೆಮ್ಮಿದ್ದಾಗ. ಎಷ್ಟೇ ದಿನ ಇಟ್ಟರೂ ಏನೂ ಆಗಲ್ಲ, ಪ್ಯೂರಾಗಿ ಇರುತ್ತೆ ಜೇನುತುಪ್ಪ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.